ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ರಿ. ಎಷ್ಟು ವರ್ಷದಿಂದ ಇಡ್ತಿದ್ದೀರಾ ಇಲ್ಲಿ ಗಣೇಶ? ನಾವು ಹಿಸ್ಟ್ರಿ ಏನಿರುತ್ತೆ ಹಿಂದುತ್ವಕ್ಕೆ ಸಂಬಂಧಪಟ್ಟ ಹಾಗೆ ಏನು ರಾಜರು ಆಳ್ವಿಕೆಯನ್ನು ಮಾಡಿರ್ತಾರೆ ಆ ರೀತಿಯ ಗಣೇಶರನ್ನ ಹುಡುಕಿ ಹಿಸ್ಟ್ರಿ ಏನಿರುತ್ತೆ ಅದನ್ನ ನಾವು ರೀಕ್ರಿಯೇಟ್ ಮಾಡ್ತಿದ್ದೀವಿ. ಜನಗಳಿಗೆ ಈಗ ಇಮ್ಮಡಿ ಪುಲಕೇಶಿ ಅಂದರೆ ಯಾರು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನು ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಇಮ್ಮಡಿ ಪುಲಕೇಶಿ ಅನ್ನುವಂಥ ಒಬ್ಬ ರಾಜ ಹಿಂದುತ್ವಕ್ಕೋಸ್ಕರ ಇಡೀ ನಮ್ಮ ದೇಶಕ್ಕೋಸ್ಕರ ಭಾರತಕ್ಕೋಸ್ಕರ ಏನು ಹೋರಾಟ ಮಾಡಿದ್ರು ಅನ್ನೋದನ್ನ 4 ಜನ ತಿಳ್ಕೊಳ್ಳಿ, ಅವ್ರಿಗೆಲ್ಲ ಗೊತ್ತಾಗಲಿ ಅನ್ನುವಂಥ ಒಂದು ಚಿಂತನೆಯನ್ನು ನಮ್ಮ ಇಡೀ ಜೈ ಬಜರಂಗಬಲಿ ಯುವಕರ ಸಂಘ ದಾವಣಗೆರೆ ದರ್ಬಾರ್ ಗಣೇಶ ಮಂಡಳಿ ವತಿಯಿಂದ ಈ ರೀತಿಯ ಒಂದು ಹಿಸ್ಟ್ರಿಯ ಏನು ಯಾವ್ಯಾವ ಹಿಸ್ಟ್ರಿ ಗಣೇಶ ಸಿಗುತ್ತೆ ಅದನ್ನ ಮಾಡಿಸಿ ಹಿಸ್ಟ್ರಿನ ಗಣೇಶನ ಮುಖಾಂತರ ರೀಕ್ರಿಯೇಟ್ ಮಾಡ್ತಾ ಇದ್ದೀರಾ. ಗಣೇಶನ ಮುಖಾಂತರ ನಾವು ಒಂದು ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮತ್ತೆ ನೀವು ಏನೇನು ಪ್ರೋಗ್ರಾಮ್ಸ್ ಅರೇಂಜ್ ಮಾಡ್ತೀರಾ ಅಣ್ಣ? ಅದನ್ನ ನಾವು ಒಂದು 8,000 ಜನಕ್ಕೆ ಅನ್ನ ಸಂತರ್ಪಣೆ ಇರುತ್ತೆ. ಗಣೇಶನ ಮೆರವಣಿಗೆ ಈ ಏನು ಹೊಸ ರೀತಿಯ ಈ ಡಿಜೆಗಳನ್ನ ತರಿಸೋದು, ಆಮೇಲೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತೀವಿ. ಈ ಮಕ್ಕಳಿಗೆ ಕೆಲವೊಂದು ಡ್ರಾಯಿಂಗ್ ಕಾಂಪಿಟೇಷನ್ ಅಂತೆ ಆ ರೀತಿಯ ಒಂದು ಇದನ್ನೆಲ್ಲ ಮಾಡ್ತೀವಿ. ನಾವು ಅಲ್ಲಿ ಇಲ್ಲಿ ಮಾಡ್ಸಲ್ಲ, ಅಲ್ಲಿ ಬೇರೆ ಊರಿಂದ ಏನೋ ಯಾವಾಗಲೂ ಇಟ್ಟಿಲ್ಲ. ಮಣ್ಣಿನ ಗಣೇಶನೇ ಯಾವಾಗಲೂ ಪರಿಸರ ಸ್ನೇಹಿ. ಪರಿಸರ ನಾವು 17 ವರ್ಷಗಳಿಂದ ಇಟ್ಕೊಂತ ಬಂದಿದ್ದೀವಿ. ಯಾವತ್ತೂ ಕೂಡ POP ತರಿಸಿಲ್ಲ. ಒಂದು ಬಾರಿನೂ ಕೂಡ ನಾವು POPನ ತಗೊಂಬಂದು ಇಟ್ಟಿಲ್ಲ ಗಣೇಶನ. ನಾವು ಯಾವಾಗಲೂ ಕೂಡ ಇಲ್ಲೇ ಅವರು ಕಲ್ಕತ್ತಾದಿಂದ ಬರ್ತಾರೆ ಬಂದು ನಾವು ಯಾವ ರೀತಿಯ ಒಂದು ಇದನ್ನು ಕೊಡ್ತೀವಿ ಅದನ್ನು ಅವರು ಮಣ್ಣಿನಿಂದ ನೋಡಿ, ದೊಡ್ಡ ಮೂರ್ತಿ ಆದರೂ ಸಹಿತ ಇದನ್ನ ನಾವು ಮಣ್ಣಿನ ಮೂರ್ತಿನೇ ಮಾಡಿಸಿದೀವಿ ಹೊರತು ಇದು ಮತ್ತೆ ಬೇರೆ POP ಅಲ್ಲ. ಥ್ಯಾಂಕ್ ಯು. ಸಣ್ಣದು ಹಾಂ, ಈ ವರ್ಷ ಸಣ್ಣದು, ಪ್ರತಿ ವರ್ಷನೂ ದೊಡ್ಡದು ತರ್ತಿದ್ವಿ. ಹೋದ ವರ್ಷ ಯಾವ ಥರ ಥೀಮಲ್ಲಿ ಮಾಡಿದ್ರಿ ಅಣ್ಣ? ರಾಣಾ ಪ್ರತಾಪ್ ಸಿಂಗ್ ಅಂತ ಹೇಳಿ ಮಾಡಿಸಿದ್ವಿ. ಅವರು ಕೂಡ ನಮ್ಮ ದೇಶಕ್ಕೋಸ್ಕರ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಒಂದು ರಾಜರು. ಅವರದನ್ನ ಮಾಡಿಸಿ ಅವರ ಹಿಸ್ಟ್ರಿಯನ್ನು ತುಂಬ ಜನಕ್ಕೆ ತಿಳಿಸಿದ್ವಿ. ಅದೇ ರೀತಿ ಈ ಸಾರಿ ಇಮ್ಮಡಿ ಪುಲಕೇಶಿ ಅವರ ರಾಜರ ಏನು ಗಣೇಶನನ್ನು ಮಾಡಿಸಿದ್ದೀವಿ. ಇದರ ಪೈಕಿ
ಬಗ್ಗೆನೂ ಕೂಡ ತುಂಬ ಜನಕ್ಕೆ ನಾವು ಹಿಸ್ಟ್ರಿಯನ್ನು ತಿಳಿಸ್ತೀವಿ. ತುಂಬ ಖುಷಿ ಆಯ್ತು ಅಣ್ಣ, ಥ್ಯಾಂಕ್ ಯು. ಧನ್ಯವಾದ.